ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಸಿಹಿ ಕನಸು ಚಾನಲ್. ಸೊ ನಾನು ನಿಮ್ಮ ಹೇಮಾ ಗಿರೀಶ್. ಓಕೆ, ಇವತ್ತು ಆ್ಯಕ್ಚುಲಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಒಂದು ಸೊಪ್ಪನ್ನು ತೊಗೊಂಡಿದ್ದೀನಿ. ಅದರಿಂದ ಏನು ಯೂಸ್ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವ್ಯಾವ ವೀಡಿಯೋಸ್ ಎಲ್ಲ ನೋಡಿಲ್ಲ ಆ ವೀಡಿಯೋಸನ್ನು ನೋಡಿ ಲೈಕ್ ಮಾಡಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಓಕೆ, ನಾನು ಇವತ್ತು ಆ್ಯಕ್ಚುಲಿ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತಂದರೆ, ಸೊಪ್ಪಲ್ಲಿ ಯಾವ ಸೊಪ್ಪನ್ನು ತಿನ್ನಬೇಕಾಗುತ್ತೆ. ಮೊದಲು ನಾನು ಯಾಕೆ ಸೊಪ್ಪನ್ನು ತೊಗೊಂಡಿದ್ದೀನಿ ಅಂತಂದರೆ, ಇದರಲ್ಲಿ ನಮಗೆ ಐರನ್ನು ಜಾಸ್ತಿ ಇರುತ್ತೆ. ನಾನು ತಿಳಿಸ್ಕೊಡ್ತೀನಿ ಯಾವುದಂತ. ಇದು ನೋಡಿ, ಇದು ಆ್ಯಕ್ಚುಲಿ ಪಾಲಕ್ ಸೊಪ್ಪು. ಸ್ಪಿನಾಚ್ ಅಂತಾರಲ್ಲ, ಇದು ಸ್ಪಿನಾಚ್ ಸೊಪ್ಪು. ಓಕೆನಾ. ಇಂಗ್ಲೀಷಲ್ಲಿ ಸ್ಪಿನಾಚ್ ಅಂತಾರೆ. ಇದು ಬಂದು ಪಾಲಕ್ ಸೊಪ್ಪು. ಇದರಲ್ಲಿ ಯಾವ ಒಂದು ಕಂಟೆಂಟ್ ಇರುತ್ತೆ ಅಂತಂದರೆ, ಇದರಲ್ಲಿ ವಿಟಮಿನ್ಸ್ ಬಂದು ವಿಟಮಿನ್ ಎ ಇರುತ್ತೆ, ವಿಟಮಿನ್ ಸಿ ಇರುತ್ತೆ, ವಿಟಮಿನ್ ಕೆ ಇರುತ್ತೆ, ಆ್ಯಂಡ್ ಪೊಟ್ಯಾಷಿಯಮ್ ಇರುತ್ತೆ, ಫೋಲೇಟ್ ಆ್ಯಸಿಡ್ ಇರುತ್ತೆ. ಈ ಥರ ಎಲ್ಲ ತುಂಬ ಒಂದು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಇದರಿಂದ ಏನು ಯೂಸ್ ನಮಗೆ ಅಂತಂದರೆ, ಇದನ್ನು ಯೂಸ್ ಮಾಡೋದ್ರಿಂದ ಮೊದಲು ಆ್ಯಕ್ಚುಲಿ ಫಸ್ಟು ಮಕ್ಕಳಿಗೆ ಇದನ್ನೇ ತಿನ್ನಿಸೋದು. ಯಾವಾಗ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆವಾಗ ಮಕ್ಕಳಿಗೆ ಇದನ್ನೇ ಕೊಡೋದು, ಸ್ಪಿನಾಚನ್ನು ಅಂದರೆ ಪಾಲಕ್ ಸೊಪ್ಪನ್ನು. ಯಾಕೆ ಈ ಪಾಲಕ್ ಸೊಪ್ಪು ಏನಕ್ಕೆ ಯೂಸು, ನಮ್ಮ ದೇಹದಲ್ಲಿ ಏನನ್ನು ಅದು ಚೇಂಜಸನ್ನು ಬದಲಾವಣೆಯನ್ನು ತರುತ್ತೆ ಅಂತ ಅಂದ್ಬಿಟ್ಟು. ಇವಾಗೆಲ್ಲ ಕಾಯಿಲೆಗಳು ಬರ್ತಾ ಇರ್ತವೆ, ಆ ಕಾಯಿಲೆ ಈ ಕಾಯಿಲೆ, ಜ್ವರ ಅದು ಇದು ಬರ್ತಾ ಇರುತ್ತೆ. ಅದೆಲ್ಲ ನಾವು ತಡೆಗಟ್ಟೋದಕ್ಕಂತೂ ಆಗಲ್ಲ. ಅಟ್ಲೀಸ್ಟ್ ಒಂದು ಬಳಸ್ತಾ ಹೆಚ್ಚಾಗಿ ಇದನ್ನು ಬಳಸೋದ್ರಿಂದ ಅದನ್ನು ತಕ್ಕ ಮಟ್ಟಿಗೆ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ಏಕೆಂದರೆ ನಮ್ಮ ಮೈಯಲ್ಲಿ ಅಂದರೆ ಬಾಡಿನಲ್ಲಿ ಹೆಚ್ಚಾಗಿ ವಿಟಮಿನ್ಸ್ ಸಿಗೋದ್ರಿಂದ ಕಾಯಿಲೆಗಳನ್ನ ಕಡಿಮೆ ಮಾಡ್ಬೋದು. ಬಂದ್ರೂ ಜಾಸ್ತಿ ದಿನ ಇರಿದಾಗೆ ನಾವು ತಡೆಗಟ್ಟಬಹುದು. ಹೇಗೆ ಅಂತಂದರೆ, ಈ ಸ್ಪಿನಾಚು ಅಂದರೆ ಪಾಲಕ್ ಸೊಪ್ಪಿನಿದೆ. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಕೆ ಎಲ್ಲ ಇರೋದ್ರಿಂದ ಇದು ಮೊದಲು ಏನಂತಂದರೆ ನಮ್ಮ ಒಂದು ಬಾಡಿನಲ್ಲಿ ಐರನ್ ಕಂಟೆಂಟನ್ನು ಜಾಸ್ತಿ ಮಾಡುತ್ತೆ. ಐರನ್ನು ಜಾಸ್ತಿ ಆಯಿತು ಅಂತಂದರೆ ಹಿಮೋಗ್ಲೋಬಿನ್ನು ಅಂದರೆ ಬಿಳಿ ರಕ್ತ ಕಣಗಳು ಜಾಸ್ತಿ ಆಗುತ್ತೆ. ಓಕೆನಾ. ಹಿಮೋಗ್ಲೋಬಿನ್ನು ಇನ್ಕ್ರೀಸ್ ಆಗುತ್ತೆ ಐರನ್ನು ಜಾಸ್ತಿ ಇರೋದ್ರಿಂದ. ನೆಕ್ಸ್ಟ್ ಅದಾದಮೇಲೆ ರಕ್ತಹೀನತೆ ಯಾರ್ಯಾರಿಗಿರುತ್ತೆ, ರಕ್ತಹೀನತೆ ಅಂದರೆ ಬ್ಲಡ್ ತುಂಬ ಕಮ್ಮಿ ಇರೋರು. ಹಿಮೋಗ್ಲೋಬಿನ್ ಇಂಪ್ರೂವ್ಮೆಂಟ್ ಆಯಿತು ಅಂದರೆ ಈ ಪ್ರಾಬ್ಲಮ್ಸ್ ಯಾವುದೇ ರೀತಿ ಇರೋದಿಲ್ಲ. ಓಕೆನಾ. ನೆಕ್ಸ್ಟ್ ಅದಾದಮೇಲೆ ಡೈಜೆಷನ್ ಚೆನ್ನಾಗಾಗುತ್ತೆ. ಇದರಲ್ಲಿ ಸೊಪ್ಪಿನ ಸಾಂಬಾರು ಆಗಿರ್ಬೋದು, ಅಥವಾ ಇಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಯೋಂಗಿದ್ರೆ ಜ್ಯೂಸಾರು ಮಾಡ್ಕೊಂಡು ಕುಡಿಯೋದ್ರಿಂದ ಯಾವುದೇ ರೀತಿ ಡೈಜೆಷನ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಆರಾಮಾಗಿ ಡೈಜೆಷನ್ ಆಗುತ್ತೆ, ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಏನು ಯೂಸಸ್ ಅಂದರೆ, ಮಕ್ಕಳಲ್ಲಿ ಇದು ಆ್ಯಕ್ಚುಲಿ ನೆನಪಿನ ಶಕ್ತಿ ಉಳಿಯೋ ಹಾಗೆ ಮಾಡುತ್ತೆ. ಓಕೆನಾ. ನನಗೆ ಆ್ಯಕ್ಚುಲಿ ಇದು ಗೊತ್ತಿರಲಿಲ್ಲ ನೆನಪಿನ ಶಕ್ತಿ ಬಗ್ಗೆ. ಇದು ಬ್ರೈನ್ನ ಶಾರ್ಪ್ ಮಾಡುತ್ತೆ ಆ್ಯಂಡ್ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ. ಹೆಚ್ಚಾಗಿ ಮಕ್ಕಳಿಗೆ ಕೊಡಬೇಕಿದು. ಮತ್ತು ಯಾರ್ಯಾರು ಗ್ರೋತ್ ಆಗಲ್ಲ, ಬಾಡಿ ಮಕ್ಕಳಲ್ಲಿ ತುಂಬ ವೀಕ್ ಇದ್ದಾರೆ, ಬಾಡಿ ಗ್ರೋತ್ ಆಗ್ತಾಯಿಲ್ಲ, ವಿಟಮಿನ್ಸ್ ಕರೆಕ್ಟಾಗಿ ಸಿಗ್ತಾ ಇಲ್ಲ ಅಂತ ಅನ್ನೋರು ಮೊದಲು ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿ. ಓಕೆನಾ. ಪಾಲಕ್ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ಎಲ್ಲ ವಿಟಮಿನ್ಸು ಸಿಗುತ್ತೆ ನಮಗೆ. ಐರನ್ ಜಾಸ್ತಿ ಸಿಗುತ್ತೆ, ಕ್ಯಾಲ್ಶಿಯಮ್ ಜಾಸ್ತಿ ಸಿಗುತ್ತೆ. ಕ್ಯಾಲ್ಶಿಯಮ್ಮಿಂದ ಹಲ್ಲುಗಳೆಲ್ಲ ಬಲಿಷ್ಠ ಆಗ್ತವೆ. ಅದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಓಕೆನಾ. ಮತ್ತು ಕಣ್ಣಿಗೆ ಒಳ್ಳೆಯದು ಇದು. ಓಕೆನಾ. ಕಣ್ಣಿಗೆ ತುಂಬ ಒಳ್ಳೆಯದು ಇದು. ಕೆಲವ್ರಿಗೆ ಜಾಂಡೀಸ್ ಇರುತ್ತೆ, ಕಣ್ಣು ವೈಟ್ ಇರೋಲ್ಲ, ಎಲ್ಲ ಒಂಥರ ಯೆಲ್ಲೋಯಿಶ್ ಬರುತ್ತೆ. ಅಂಥವ್ರಿಗೆಲ್ಲ ಇದು ತುಂಬ ಒಳ್ಳೆಯದು. ದಯವಿಟ್ಟು ಎಲ್ಲರೂ ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿ. ಓಕೆನಾ. ಅದು ನೀವು ಹೆಂಗೆ ಯೂಸ್ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಒಂದು ಸಾಂಬಾರು ಟೈಪಲ್ಲಿ ಯೂಸ್ ಮಾಡಿ, ಇಲ್ಲ ಅಂತಂದರೆ ಬೇಕಾದ್ರೆ ಗ್ರೇವಿ ಟೈಪಲ್ಲಿ ಯೂಸ್ ಮಾಡಿ, ಇಲ್ಲಾಂದರೆ ಜ್ಯೂಸ್ ಟೈಪಲ್ಲಿ ಯೂಸ್ ಮಾಡಿ. ಓಕೆನಾ. ಒಟ್ಟಿನಲ್ಲಿ ನಮ್ಮ ಬಾಡಿ ಒಳಗಡೆ ಅದು ಸೇರಬೇಕು ಅಷ್ಟೇ. ಜಾಸ್ತಿ ಅಂದರೆ ಮಕ್ಕಳಿಗೆ ಯೂಸ್ ಮಾಡಿ. ಓಕೆನಾ. ನಿಮಗೆ ತಿನ್ನೋಕ್ಕೆ ಇಲ್ಲ ಹಾಗೆ ಹೀಗೆ ಅಂತ ಅನ್ನಲ್ಲ ಯಾರು. ಇನ್ ಕೇಸ್ ಚೆನ್ನಾಗಿ ಆಗಲ್ಲ ಅಂತಂದರೆ ಮಕ್ಕಳಿಗೆ ಅಟ್ಲೀಸ್ಟ್ ಇದನ್ನು ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ. ಜ್ಯೂಸರು ಮಾಡಿಕೊಡಿ, ಇಲ್ಲಾಂತಂದರೆ ಅವ್ರಿಗೆ ಪಲ್ಯ, ಇಲ್ಲಾಂತಂದರೆ ಒಟ್ಟಿನಲ್ಲಿ ಅವ್ರ ಬಾಡಿನಲ್ಲಿ ಸೇರಬೇಕು. ಬಾಡಿನಲ್ಲಿ ಸೇರಿದ್ರೆ ಏನೇನು ಚೇಂಜಸ್ ಆಗುತ್ತೆ ಅಂತ ಹೇಳಿದ್ದೀನಲ್ವ. ತುಂಬ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಥ್ಯಾಂಕ್ಸ್.